ದನ ಹುಡ್ಕ ಹೋಗಿ ಹಿಂಗೆ ಮಾಡಿರೋದು. ಇವ್ರು ಏನು ಬೇಟೆ ಕೀಟಕ್ಕೆ ಏನು ಹೋಗಿಲ್ಲ. ದನ ಹುಡ್ಕ ಹೋಗಿ ಬರ್ಲಿ ಇವಾಗ ನಾಳೆ ಇವತ್ತು ನೀನು ಆತರ ಗುಂಡಾರಿಸಿ 3 ಜನ ಸಾಯಿಸಿದೀರ. ಇವಾಗ ಒಬ್ಬ ದನ ಮೇಯ್ಸಕ್ ಹೋಯ್ತಾನೆ, ಅವನ್ನು ಸಾಯಿಸ್ಬಿಡಿ. ನಾನು ಇನ್ನೊಬ್ಬ ಇದು ಆಡು ಮೇಯ್ಸಕ್ ಹೋಯ್ತಾನೆ, ಅವನು ಸಾಯಿಸ್ಬಿಡಿ. ಒಬ್ಬ ಮೊಳ ಹಿಡ್ಕೊಂಡು ಬಂದ, ಅದಕ್ಕೆ ಅವನು ಶೂಟ್ ಮಾಡಿದೀವಿ. ಒಬ್ಬ ಇನ್ನೊಂದು ಮಾಂಸ ಎತ್ಕೊಂಡು ಬಂದ, ಅವನು ಶೂಟ್ ಮಾಡಿದೀವಿ. ಹಾಗಂತ ನೀವು ಎತ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಯಾರು ಕಾನೂನು ಕೊಟ್ಟಿರೋದು? ಇಲ್ಲ ಸೇಗೆ ಪಂಚಾಯತ್ಗೆ ಏನಾದ್ರು ನಿಮ್ಗೆ ಶೂಟಿಂಗ್ ಆರ್ಡರ್ ಕೊಟ್ಟಿದಾರ? ನಿಮ್ಗೆ ಇಂಥವ್ರು ಮರಿಮಳದವ್ರು ಹೋಯ್ತಾರೆ, ಹೋಗಿ ಶೂಟ್ ಮಾಡ್ಬೇಕಾಗಂತ ಯಾರು ಮಾಡಿರೋದು? ಆತರ ಹೇಳಿ. ಕಾಡಿಗೆ ಹೋಯ್ತಾರೆ, ಹೋಗಿ ಕರ್ಕೊಂಡ್ ಬರಕ್ ಹೋಗ್ಬೇಕು ಸರ್. ನಾವು ಕಾಡವರು. ಪ್ರಿಯ ಬಂಧುಗಳೇ, ನಮಸ್ತೆ, ಹೇಗಿದ್ರೆಲ್ಲರೂ? ಬಂಧುಗಳೇ, ಚಾಮರಾಜನಗರದ ಅರಣ್ಯ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಎನ್ಕೌಂಟರ್ ಆಗಿದ್ದಾರೆ. ಹಾಗಿದ್ರೆ ಏನಿದು ಘಟನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಹೌದು, ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಅಸುನೀಗಿದ ಘಟನೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದು ಹೋಗಿದೆ. ಈ ಘಟನೆ ಕುರಿತು ಸಚಿವ ಪುಟ್ಟರಂಗಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ. ಹನೂರು ತಾಲೂಕಿನ ತೋಮಿಯಾರ್ಪಾಳ್ಯ ಗ್ರಾಮದ ಅಂತೋನಿ ಸ್ವಾಮಿ, ಪೀಟರ್, ಕುಮಾರ್ ಎಂಬುವರು ಮೃತಪಟ್ಟಿದ್ದಾರೆ. ಇನ್ನು ಮಹಿಮಾ ದಾಸ್ ಎಂಬಾತ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊರವಲಯದ ಶಾಗ್ಬೀಟ್ ವ್ಯಾಪ್ತಿಯ ಹೊಳೆಮುರಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಬೆಳ್ಳಂಬೆಳಗ್ಗೆ ವನ್ಯಜೀವಿಗಳನ್ನ ಅಕ್ರಮವಾಗಿ ಬೇಟೆಯಾಡಿ ಮಾಂಸವನ್ನು ಬೇರ್ಪಡಿಸುತ್ತಿರುವ ಕುರಿತು ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಲಭಿಸಿದೆ. ಸ್ಥಳಕ್ಕೆ ದೌಡಾಯಿಸಿದ ಸಿಬ್ಬಂದಿ ಬೇಟೆಗಾರರ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ 3 ಗುಂಡು ತಗಲಿ ಮೃತಪಟ್ಟಿದ್ದಾರೆ. 3 ಶವಗಳನ್ನು ಮೈಸೂರಿನ ಕೆಆರ್ಎಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಉದ್ರಿಕ್ತರಿಂದ ಪೀಠೋಪಕರಣಗಳು ಧ್ವಂಸವಾಗಿವೆ. ಇನ್ನು 3 ಮೃತಪಟ್ಟ ಮಾಹಿತಿ ತಿಳಿದ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಶಾಗ್ ಡಿಆರ್ಎಫ್ಒ ಕಚೇರಿಗೆ ನುಗ್ಗಿ ಪೀಠೋಪಕರಣಗಳು ಧ್ವಂಸ ಮಾಡಿದ್ದಾರೆ. ಗುಂಡೇಟಿಗೆ ಬಲಿಯಾದ 3 ಕಳ್ಳ ಬೇಟೆಗಾರರಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿಯನ್ನು ಮಾಡೇ ಇಲ್ಲ. ಆದರೂ ಸಹ ಪ್ರತಿ ದಾಳಿಯ ಹೆಸರಲ್ಲಿ ಅವರು ಗುಂಡಿಟ್ಟು ಕೊಲ್ಲಲಾಗಿದೆ ಎಂದು ಗ್ರಾಮಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ. ಮೃತರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿ ಮಾಡಿಲ್ಲ. ಪ್ರತಿ ದಾಳಿಯ ನೆಪದಲ್ಲಿ 3ರನ್ನ ಗುಂಡಿಟ್ಟು ಹೊಡೆದು ಕೊಂದಿದ್ದಾರೆ. ಈ ಪ್ರಕರಣ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹಾಗಿದ್ರೆ ಸಚಿವರು ಹೇಳಿದ್ದೇನು ಗೊತ್ತಾ? ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಪ್ರತಿಕ್ರಿಯಿಸಿ, ಈ ಕುರಿತು ಕಾವೇರಿ ವನ್ಯಜೀವಿ ಧಾಮದ ಅರಣ್ಯಾಧಿಕಾರಿಗಳ ಜೊತೆ ಮಾತನಾಡಿದ್ದು, ಕಳ್ಳ ಬೇಟೆಗೆ ತೆರಳಿದ ಸಿಬ್ಬಂದಿಯ ಮೇಲೆ ನಾಡ ಬಂದೂಕುಗಳಿಂದ ದಾಳಿ ಮಾಡಿದಾಗ ಪ್ರತಿದಾಳಿ ಮಾಡಿದಾಗ 3 ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಾರೆ. ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ಸಂಬಂಧಿಕರ ಆಕ್ರೋಶ. ಮೃತಪಟ್ಟ 3 ನಮ್ಮ ಸಂಬಂಧಿಕರು, ಅವರೆಲ್ಲ ರೈತರು. ಕಾಡಿಗೆ ಹೋದಾಗ ಏಕಾಏಕಿ ಶೂಟ್ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿಯು ಎನ್ಕೌಂಟರ್ ಮಾಡುವ ಅಗತ್ಯ ಏನಿತ್ತು? ನಮ್ಮವರು ಯಾರ ಮೇಲೂ ಗುಂಡು ಹಾರಿಸಲಿಲ್ಲ. ಮೃತರಿಗೆ ಮದುವೆಯಾಗಿದ್ದು 3 ಚಿಕ್ಕ ಮಕ್ಕಳಿದ್ದಾರೆ. ನಮಗೆ ನ್ಯಾಯ ಬೇಕು ಎಂದು ಮೃತ ಸಂಬಂಧಿ ವಿಜಯ್ ಮೈಸೂರಿನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಘಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ತೋಮಿಯಾರ್ಪಾಳ್ಯ, ಮಾಟ್ರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹನೂರು ಪಟ್ಟಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸಿ ರಸ್ತೆ ತಡೆ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಅರಣ್ಯ ಇಲಾಖೆ ಶೂಟೌಟ್ ಮಾಡಿದ್ದು ಬೇಟೆಗಾರರ ಹೆಸರಲ್ಲಿ ಕೊಂದಿದ್ದಾರೆ ಎಂದು ಪೋಸ್ಟರ್ಗಳನ್ನು ಹಿಡಿದು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸ್ಥಳಕ್ಕೆ ಹನೂರು ಶಾಸಕ ಮಂಜುನಾಥ್ ಭೇಟಿ ನೀಡಿದ್ದು, ಉಸ್ತುವಾರಿ ಸಚಿವರು ಬರುವ ತನಕ ಧರಣಿ ಕೈಬಿಡಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಹನೂರಿನ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸುತ್ತಿದ್ದ ಹಿನ್ನೆಲೆ 200ಕ್ಕೂ ಹೆಚ್ಚು ಅಧಿಕ ಪೊಲೀಸರನ್ನ ನಿಯೋಜಿಸಿ ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ, ಸಂಸದ ಸುನಿಲ್ ಬೋಸ್ ಸಂಜೆ ವೇಳೆಗೆ ಸಭೆ ನಡೆಸಲಿದ್ದಾರೆ ಎಂದು ತಿಳಿದುಬಂದಿದೆ. Hey,
ಮಿನಿಸ್ಟರ್ ಅಂತ ಏನ್ ಚಟ ಕೇಳ್ಕೊಂಡ್ರೆ ಮಿನಿಸ್ಟರ್ ಆಗಿ ಮನೆಗೆ ಹೋಗಿ ತಮ್ಮ ಬೇಕು. ಇಲ್ಲ ಮಿನಿಸ್ಟರ್ ಕೊಟ್ಟ, ಇಲ್ಲ ಇವರೇ ತಗೋಬಿಟ್ಟ. ಗಣ್ಣಿಂದ ಯಾರು ಸುಡುವುದಾ? ಗಣ್ಣಿಂದ ಯಾರು ಸುಡ್ಬೋದಾ? ಮಾತಾಡ್ಬಿಡಿರಿ. ತಪ್ಪು ಮಾಡಿ ಅಂತಲ್ಲ, ತಪ್ಪು ಮಾಡಿದ್ರೆ ತಗೊಂಡು ಹೋಗಿ ಜೈಲಾಕಿ 6 ದಿನ ಬೇಡ ಗುಂಡದಲ್ಲಿ ಹಾಕಿ ನಾವು ಕರ್ಕ ಬರ್ತೀವಿ. ನೀವ್ ಯಾಕೆ ಸುಟ್ಟಿರಿ? ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಇವಾಗ? ಚಿಕ್ಕ ಚಿಕ್ಕ ಮಗು ಅವ್ರು ಏನ್ ನೋಡಿಲ್ಲ. ಅವರು ಸುಡಂಗಿದ್ಯಾ? ಸರ್ ಇವ್ರು ಏನ್ ಹೋಗಿದಾರೆ ಗೊತ್ತಾ? ಇವ್ರು ಏನ್ ಹೋಗಿರೋದು ಗೊತ್ತಾ? ಸೇರ್ಕೊಬಿಟ್ಟಾಯ್ತಾ ಎಲ್ಲ ಸೀಮೆ ಸಲ ಸೆಟ್ಗೆ ಎಲ್ಲ ಹೋಗಿರೋದು. ಇನ್ನೇನ್ ಮಾಡಿದ್ರು? ನಾವು ಇನ್ನೊಂದು ಇಬ್ಬರನ್ನ ಕರ್ಕೊಂಡು ಏನ್ ಮಾಡಿದ್ರು? ಸರಿ ಬರ್ರ ಹೋಗಿ ಹುಡ್ಕೊಂಬಂಗ ಅಂತ ಹೋಗಿತ್ತು. ಎಲ್ಲ ಹೋಗಿ ಎಣ್ಣೆ ಕಿನ್ನೆ ಹೊಡೆದ್ಬಿಟ್ಟು ಬಂದವ್ರೆ. ಬಂದು ಏನ್ ಮಾಡ್ಬಿಟ್ರು? ಅಲ್ಲಿ ಒಂದು ಬಂಡೆ ಐತೆ, ಬಂಡೆ ಮೇಲೆ ಮಲಗಿದ್ದಾರೆ. ಇವ್ರು ಏನ್ ಮಾಡ್ಬಿಟ್ರು? ಓ ಎಲ್ಲ ಬೇಟೆಗೆ ಹೋಗ್ತಾ ಇರೋದು ಸೊಲ ಮಕ್ಕಳಂಗ ಅಂದ್ಬಿಟ್ಟು ಹೋಗಿ ಮಲಗಿದ್ದವ್ರನ್ನ ಹೋಗಿ ಶೂಟ್ ಮಾಡಿ ರೋಡೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಹೋಗ್ರಿ. ಎಲ್ಲಿ ಪ್ರಾಣಿಗಳನ್ನ ಜೀವನವನ್ನು ನಾಳೆಯಲ್ಲಿ ವಿಚಾರಿಸಿಕೊಂಡು ಅರಣ್ಯಾಧಿಕಾರಿ ಒಬ್ಬರು ಇಲ್ಲ. ಪರಿಹಾರದ ಬಗ್ಗೆ ಚರ್ಚೆಯನ್ನು ಮಾಡಿ ಕೆಲಸವನ್ನು ಮಾಡಬೇಕು. ಖಂಡಿತವಾಗಿ ನಾವೆಲ್ಲರೂ ಹಳ್ಳಿಗಾಡ ಜನ, ಇವೆಲ್ಲ ಬಡವರುಗಳು ಅಮಾಯಕರು ಸತ್ಯ ಆಗುವಂತೆ ಘಟನೆ ಆಗಿದೆ. ಸೂಕ್ತ ಪರಿಹಾರ ಕಾನೂನು ದೃಷ್ಟಿಯನ್ನು ಮಾಡಬೇಕಾಗ್ತದೆ. ಅಧಿಕಾರಿ ಖಂಡಿತ ನಮ್ಮ ಸರ್ಕಾರ ಮಾಡುತ್ತೆ. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿ ನಿಮಗೆ ಸ್ಪಂದಿಸಿ ನೀವು ಏನು ಹೇಳಿದರೆ ಅದನ್ನು ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ತಗೋಬೇಕು ನಾವು ತಗೋತೀವಿ. ದಯಮಾಡಿ ಯಾರು ಮಾಡಿದ್ದು. ಅವರು 4 ಜನ ಬೇಟೆಗೆ ಹೋಗಿದ್ರು ಮಾಂಸ ಆ ಟೈಮ್ನಲ್ಲಿ. ನಾವು ಅಟ್ಯಾಕ್ ಮಾಡಿದ್ವಿ ಬೆಳಗಿನ 5:20 ಆಗ ಅವರು ನಮ್ಮ ಮೇಲೆ ಗನ್ನ ಇದು ಮಾಡಿದ್ರು. ಹಾಗಾಗಿ ನಾವು ಶೂಟ್ ಮಾಡೀವಿ ಅಂತ ಹೇಳ್ತಾರೆ. ಆದ್ರೆ ಜನ ಆ ಥರ ಹೇಳ್ತಾ ಇಲ್ಲ. ಅಲ್ಲಿ ಜನ ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅವ್ರ ಸತ್ಯಾಸತ್ಯತೆ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಅಂದ್ರೆ ಬೇಕು ಅಂತ ಏನಾದ್ರು ಇದು ದಾಳಿ ಆಗಿದೆ ಅರಣ್ಯ ಇದಕ್ಕೆ ಈ ಹೆಂಗ್ ಹೇಳಕ್ಕಾಯ್ತ? ನಾನು ಪರಿಶೀಲನೆ ಮಾಡ್ಬೇಕು ಅನ್ನೋ ಗೊತ್ತಾಗಲ್ಲ. ಹಿಂದೆ ಒಂದ್ಸಲ ಪಾಲಾರು ಇದೇ ತರ ಆಗಿತ್ತು. ಸುಮಾರು ಕಡೆ ಇದೇನು ಹೊಸ್ತಲ್ಲ, ಸುಮಾರು ಕಡೆ ಆಗಿದ್ದಾವೆ. ಇಲ್ಲಿ ಅವಕ್ಕೆ ಆ ಥರ ಅದ್ರ ಆವತ್ತಿನ ಕಾಲದ ಪರಿಸ್ಥಿತಿ ಅಂತ ಯಾಕೆ ಅವ್ರು ಹೊಡೆದ್ರು, ಈಗ ಏನ್ ಪರಿಸ್ಥಿತಿ ಇವ್ರು ಯಾವ ಥರ ಹೊಡೆದ್ರೆ ಇದೆಲ್ಲ ಪರಿಶೀಲನೆ ಮಾಡಿ ನೋಡ್ತೀವಿ. ಅಲ್ಲ ಈಗ ಅವರು ಮತ್ತೆ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅದೇ ಜನಗಳಿಗೆ ಇಲ್ಲ ಮಕ್ಕಳು 4 ಜನ 3 ಜನ ಒಂದೇ ಸಾವಾಗಿದ್ದಾರಲ್ಲ ಇದ್ದದೆ. ಹಾಗಾದ್ರೆ ನಾವು ಮನುಷ್ಯರು ಪ್ರಾಣಿಗಿಂತ ಕಡೆಯಾದ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ. ನೋಡವ ಅರಣ್ಯದಲ್ಲಿ ಒಂದು ರೀತಿ ಗುಂಡಿನ ಸದ್ದು ನಿಂತಿದ್ದು ಬಹಳ ವರ್ಷಗಳ ಬಳಿಕ
ಈಗ ಮತ್ತೆ ನಾನು ಹೇಳಿದ್ನಲ್ಲ 5:20 ಆಗಿದೆ ಅಂತ. 5:20 ಬೆಳಕಾಗಿರ್ತದೆ ನನ್ನ ಪ್ರಕಾರ. ನಾನು ವಾಕ್ ಮಾಡಕ್ ಹೋಯ್ತಿರಲ್ಲ ಅಂತ ಕತ್ಲೇನಿರಲ್ಲ. ನೋಡೋಣ ಹೆಂಗೆ. ಸರ್ ಇದ್ರ ಬಿಟ್ಟು ಹೊರತು